ಒಂದು ನಿಗೂಢ ನಿಧಿ. 15 ವರ್ಷಗಳ ಸುದೀರ್ಘ ಕಾಯುವಿಕೆ. ಇಡೀ ಊರೇ ಒಂದು ಹಳೆಯ ಸಂಪತ್ತಿಗಾಗಿ ರಕ್ತ ಹರಿಸಲು ರೆಡಿಯಾಗಿದೆ. ಆದರೆ ನೆನಪಿಡಿ, ಇಲ್ಲಿ ಯಾರು ಬಲಿಷ್ಠರೋ ಅವರಿಗೆ ಹಣ ಸಿಗಲ್ಲ, ಯಾರು ಬುದ್ಧಿವಂತರೋ ಅವರಿಗೆ ಮಾತ್ರ ಆ ಪವರ್ ಸಿಗೋದು. ಶಸ್ತ್ರಕ್ಕಿಂತ ಶಾಸ್ತ್ರ ದೊಡ್ಡದು ಅನ್ನೋದು ಹಳೆ ಮಾತು. ಆದರೆ ಇಲ್ಲಿ ಪ್ಲಾನ್ ಇಲ್ಲದವನಿಗೆ ಪ್ರಾಣವೇ ಇಲ್ಲ. ಇದು ಅಮರಾವತಿಯ ಅಸಲಿ ಆಟ. ಇಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಹಣದ ವಾಸನೆ ಇದೆ, ಮೋಸದ ಜಾಲವಿದೆ. ಈ ರೇಸ್ನಲ್ಲಿ ಜಯಶಾಲಿಯಾಗೋದು ಯಾರು? ಕೇವಲ ಮಸಲ್ ಪವರ್ ಇರೋ ಜೈರಾಮನ ಅಥವಾ ಮೈಂಡ್ ಗೇಮ್ ಆಡೋ ನಾರಾಯಣನ? ಇದು ಅವನೇ ಶ್ರೀಮನ್ನಾರಾಯಣ. ಬಿಸ್ನೆಸ್ ಮತ್ತು ಮನಿ ಮ್ಯಾನಿಪ್ಯುಲೇಷನ್ನ ಒಂದು ಅತೀ ದೊಡ್ಡ ಸಿನಿಮ್ಯಾಟಿಕ್ ಮಾಸ್ಟರ್ ಕ್ಲಾಸ್. ಈಗ ಕಥೆಯನ್ನು ಕೇವಲ ಒಂದು ಫ್ಯಾಂಟಸಿ ಡ್ರಾಮಾ ಆಗಿ ನೋಡುವ ಬದಲು ಒಬ್ಬ ಇನ್ವೆಸ್ಟರ್ ಅಥವಾ ಒಬ್ಬ ಬಿಸ್ನೆಸ್ ಸ್ಟ್ರಾಟಜಿಸ್ಟ್ ಕಣ್ಣಿನಿಂದ ನೋಡೋಣ. ಅಮರಾವತಿಯಲ್ಲಿ ಕಾಣೆಯಾಗಿರುವ ಆ ದೊಡ್ಡ ನಿಧಿ ಇದೆಯಲ್ಲ, ಅದು ಕೇವಲ ಚಿನ್ನವಲ್ಲ, ಅದೊಂದು ಫ್ರೋಝನ್ ಆಸೆಟ್. ಅಂದ್ರೆ ಬೆಲೆ ಬಾಳುವ ಆಸ್ತಿ ನಿಮ್ಮ ಕಣ್ಣ ಮುಂದೆ ಇರುತ್ತೆ, ಆದರೆ ಅದನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇಡೀ ಊರು 15 ವರ್ಷಗಳಿಂದ ಆ ಸಂಪತ್ತಿಗಾಗಿ ಕಾಯ್ತಿದೆ ಅಂದ್ರೆ ಅದರ ಅರ್ಥ ಏನು? ಇವತ್ತು ನಾವು ಈ ಸಿನಿಮಾದಲ್ಲಿ ಅಡಗಿರುವ ಡಾರ್ಕ್ ಮನಿ ಸೀಕ್ರೆಟ್ಸ್ ಮತ್ತು ಪವರ್ ಮೂವ್ಗಳನ್ನ ಅನಲೈಸ್ ಮಾಡೋಣ. ಈ ಇಡೀ ಸಿನಿಮಾದಲ್ಲಿ ನಾರಾಯಣ ಹೇಗೆ ತನ್ನ ಬುದ್ಧಿವಂತಿಕೆಯಿಂದ ಇಡೀ ಸಿಸ್ಟಮ್ ಅನ್ನೇ ಮ್ಯಾನಿಪ್ಯುಲೇಟ್ ಮಾಡ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ರಿಯಲ್ ವರ್ಲ್ಡ್ ಬಿಸ್ನೆಸ್ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಸಿಗುತ್ತೆ. ಸಿನಿಮಾದ ಮೊದಲ ದೊಡ್ಡ ಸ್ಟ್ರಾಟಜಿ ಕಾಣಿಸೋದು ನಾರಾಯಣ ಅಮರಾವತಿಗೆ ಎಂಟ್ರಿ ಕೊಟ್ಟಾಗ. ಅವನು ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಬರ್ತಾನೆ. ಆದರೆ ಅವನ ಅಸಲಿ ಕೆಲಸ ಇನ್ಫಾರ್ಮೇಶನ್ ಗ್ಯಾದರಿಂಗ್. ಯಾರ ಹತ್ತಿರ ಎಷ್ಟು ಪವರ್ ಇದೆ, ಯಾರು ನಿಧಿಯ ಹತ್ತಿರ ಇದ್ದಾರೆ ಅನ್ನೋದನ್ನ ಅವನು ಯಾರಿಗೂ ಅನುಮಾನ ಬರದಂತೆ ಕಂಡುಹಿಡಿಯುತ್ತಾನೆ. ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಇದನ್ನ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ನೀವು ಯಾವುದೇ ಹೊಸ ಬಿಸ್ನೆಸ್ ಶುರು ಮಾಡುವ ಮುನ್ನ ನಿಮ್ಮ ಕಾಂಪಿಟೇಟರ್ ಯಾರು ಮತ್ತು ಮಾರ್ಕೆಟ್ನಲ್ಲಿರೋ ಗ್ಯಾಪ್ ಏನು ಅನ್ನೋದನ್ನ ಸರಿಯಾಗಿ ಸ್ಟಡಿ ಮಾಡಬೇಕು. ನಾರಾಯಣ ಮಾಡೋದು ಇದನ್ನೇ. ಅವನು ಶತ್ರುಗಳ ಮಧ್ಯೆ ಇದ್ದು ಅವರ ವೀಕ್ನೆಸ್ ಕಂಡುಹಿಡಿತಾರೆ. ಲೀಗಲ್ ಆಗಿ ನೀವಿದನ್ನ ಹೇಗೆ ಬಳಸಬಹುದು ಅಂದ್ರೆ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವ ಮುನ್ನ ಡ್ಯೂ ಡಿಲಿಜೆನ್ಸ್ ಮಾಡಿ. ಮಾಹಿತಿ ಯಾರ ಹತ್ತಿರ ಇರುತ್ತದೋ ಅಧಿಕಾರ ಅವರ ಹತ್ತಿರ ಇರುತ್ತದೆ. ಆದರೆ ಆಟ ಇಲ್ಲಿಂದ ಇನ್ನು ಕಾಂಪ್ಲಿಕೇಟೆಡ್ ಆಗುತ್ತೆ. ಜೈರಾಮ ಮತ್ತು ಅವನ ಗ್ಯಾಂಗ್ ನಡುವೆ ನಡೆಯೋದು ಮೊನೋಪೊಲಿ ಪವರ್ ಗೇಮ್. ತಾನೊಬ್ಬನೇ ಆ ನಿಧಿಯ ಮಾಲೀಕನಾಗಬೇಕು ಅನ್ನೋದು ಜೈರಾಮನ ಹಠ. ಇಲ್ಲಿ ಅವನು ಬಳಸೋದು ಫಿಯರ್ ಸೈಕಾಲಜಿ, ಅಂದ್ರೆ ಭಯ ಹುಟ್ಟಿಸಿ ಜನರನ್ನ ಕಂಟ್ರೋಲ್ ಮಾಡೋದು. ಇದೊಂದು ರೀತಿಯಲ್ಲಿ ಮ್ಯಾನಿಪ್ಯುಲೇಷನ್. ರಿಯಲ್ ಬಿಸ್ನೆಸ್ನಲ್ಲಿ ಕೆಲವು ದೊಡ್ಡ ಕಂಪನಿಗಳು ಸಣ್ಣ ಸ್ಟಾರ್ಟ್ಅಪ್ಸ್ಗಳನ್ನ ಬೆಳೆಯಲು ಬಿಡದೆ ತುಳಿಯುತ್ತವೆ. ಇದು ಲಾಂಗ್ ಟರ್ಮ್ನಲ್ಲಿ ವರ್ಕ್ ಆಗಲ್ಲ. ಆದರೆ ನೀವು ಕಲಿಯಬೇಕಾದ ಲೆಸನ್ ಏನಂದ್ರೆ, ಬಿಸ್ನೆಸ್ನಲ್ಲಿ ಕಾಂಪಿಟಿಷನ್ ಇರಬೇಕು, ಆದರೆ ಅತಿಯಾದ ಅಗ್ರೆಷನ್ ನಿಮ್ಮನ್ನೇ ನಾಶ ಮಾಡಬಹುದು. ಜೈರಾಮ ತನ್ನ ಶಕ್ತಿಯನ್ನ ನಂಬಿ ಸೋಲ್ತಾನೆ, ನಾರಾಯಣ ತನ್ನ ಪ್ಲಾನಿಂಗ್ ನಂಬಿ ಗೆಲ್ಲುತ್ತಾನೆ. ಯಾವಾಗ್ಲೂ ಬ್ರ್ಯಾಂಡ್ ಬಿಲ್ಡ್ ಮಾಡುವಾಗ ಜನರನ್ನ ಹೆದರಿಸಿ ಅಲ್ಲ, ಅವರ ನಂಬಿಕೆ ಗೆದ್ದು ಬೆಳೆಯಬೇಕು. ಇನ್ನು ಸಿನಿಮಾದಲ್ಲಿ ಬರೋ ನಾಟಕ ಮಂಡಳಿಯ ಸೀನ್ ನೋಡಿ. ಅವರು ಕೇವಲ ನಾಟಕ ಮಾಡ್ತಿಲ್ಲ, ಅವರು ಒಂದು ದೊಡ್ಡ ಡಿವರ್ಷನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಶತ್ರುಗಳ ಗಮನ ಬೇರೆಡೆಗೆ ಸೆಳೆದು ನಾರಾಯಣ ತನ್ನ ಕೆಲಸ ಮುಗಿಸಿಕೊಳ್ತಾನೆ. ಇದನ್ನ ಬಿಸ್ನೆಸ್ನಲ್ಲಿ ಡಿಸ್ಟ್ರಾಕ್ಷನ್ ಸ್ಟ್ರಾಟಜಿ ಅಥವಾ ಅಟೆನ್ಷನ್ ಇಕಾನಮಿ ಅಂತ ಕರೀಬಹುದು. ಕೆಲವು ಕಂಪನಿಗಳು ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿ ಅಸಲಿ ಪ್ರಾಡಕ್ಟ್ ಅಥವಾ ಅಸಲಿ ಇನ್ವೆಸ್ಟ್ಮೆಂಟ್ ಅನ್ನ ಸದ್ದಿಲ್ಲದೆ ಪ್ಲಾನ್ ಮಾಡ್ತಾರೆ. ಇದನ್ನ ಲೀಗಲ್ ಆಗಿ ಹೇಗೆ ಬಳಸಬಹುದು ಅಂದ್ರೆ, ನಿಮ್ಮ ಕಾಂಪಿಟೇಟರ್ಗಳಿಗೆ ನಿಮ್ಮ ಮುಂದಿನ ದೊಡ್ಡ ಮೂವ್ ಬಗ್ಗೆ ಸುಳಿವೇ ಇರಬಾರ್ದು. ಸ್ಟೆಲ್ತ್ ಮೋಡ್ನಲ್ಲಿ ಕೆಲಸ ಮಾಡುವುದು ಬಿಸ್ನೆಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಯಶಸ್ಸು ಸದ್ದು ಮಾಡಬೇಕೇ ಹೊರತು ನಿಮ್ಮ ಪ್ಲಾನ್ ಅಲ್ಲ. ಬಹಳ ಮುಖ್ಯವಾದ ಸೀನ್ ಅಂದ್ರೆ ಆ ಹಳೆಯ ನಕ್ಷೆ ಅಥವಾ ಕಥೆಯನ್ನ ಡಿಕೋಡ್ ಮಾಡೋದು. ನಾರಾಯಣ ಪ್ರತಿಯೊಂದು ಚಿಕ್ಕ ಪ್ಯೂ ಅನ್ನ ಕೂಡ ತುಂಬಾ ಸೀರಿಯಸ್ ಆಗಿ ತಗೋತಾನೆ. ಇದನ್ನ ನಾವು ಅಟೆನ್ಷನ್ ಟು ಡೀಟೇಲ್ ಅಂತ ಕರಿತೀವಿ. ಹಣಕಾಸಿನ ವ್ಯವಹಾರದಲ್ಲಿ ಒಂದು ಚಿಕ್ಕ ತಪ್ಪು ಕೂಡ ನಿಮ್ಮನ್ನ ಬೀದಿಗೆ ತರಬಹುದು. ನಾರಾಯಣ ಇಲ್ಲಿ ಸ್ಕ್ಯಾಮ್ ಮಾಡ್ತಿಲ್ಲ, ಅವನು ಹಳೆಯ ಡೇಟಾವನ್ನ ಬಳಸಿ ನಿಧಿಯನ್ನ ಹುಡುಕ್ತಿದ್ದಾನೆ. ರಿಯಲ್ ಲೈಫ್ನಲ್ಲಿ ಡೇಟಾ ಈ ಕಾಲದ ಹೊಸ ಚಿನ್ನ. ನೀವು ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ಹೊಸ ಉದ್ಯಮವಾಗಲಿ ಹಳೆಯ ಅಂಕಿಅಂಶಗಳನ್ನ ಸರಿಯಾಗಿ ಅನಲೈಸ್ ಮಾಡಿದ್ರೆ ಮಾತ್ರ ಫ್ಯೂಚರ್ ಪ್ರಾಫಿಟ್ ಅನ್ನ ಪ್ರೆಡಿಕ್ಟ್ ಮಾಡೋಕೆ ಸಾಧ್ಯ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅನ್ನೋದು ಫೈನಾನ್ಸ್ ವರ್ಲ್ಡ್ನ ಅತಿ ದೊಡ್ಡ ಸತ್ಯ. ಹಣದ ಈ ರೋಚಕ ಜರ್ನಿಯಲ್ಲಿ ಇನ್ನು ಎಷ್ಟೋ ರಹಸ್ಯಗಳಿವೆ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಕಲ್ಟ್ ಕ್ಲಾಸಿಕ್ ಸಿನಿಮಾದಲ್ಲಿ ಅಡಗಿರುವ ಅತಿ ದೊಡ್ಡ ಫೈನಾನ್ಷಿಯಲ್ ಪ್ಲಾಟ್ ಮತ್ತು ಸ್ಕ್ಯಾಮ್ ಬಗ್ಗೆ ಮಾತಾಡೋಣ. ಆ ಸಿನಿಮಾದಲ್ಲಿ ಕೇವಲ ನಿಧಿಯಲ್ಲ, ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡುವಂತಹ ಒಂದು ಅದ್ಭುತ ಐಡಿಯಾ ಅಡಗಿದೆ. ಅದು ಯಾವ ಸಿನಿಮಾ ಇರಬಹುದು? ಒಂದು ಹಿಂಟ್ ಕೊಡ್ತೀನಿ.
ಅಲ್ಲಿ ಕತೆ ಹೇಳೋ ನಾಯಕ ತುಂಬಾ ಸಾಧಾರಣವಾಗಿ ಕಾಣಿಸ್ತಾನೆ, ಆದರೆ ಅವನ ಐಡಿಯಾ ಮಾತ್ರ ಅಸಾಧಾರಣ. ವೇಟ್ ಮಾಡ್ತಾ ಇರಿ, ಕ್ಯೂರಿಯಾಸಿಟಿ ಹಾಗೇ ಇರ್ಲಿ.